ಮೈಸೂರಿನ ಪ್ರತಿಷ್ಠಿತ ಹಾಗೂ 109 ವರ್ಷಗಳ ಇತಿಹಾಸವಿರುವಂತಹ ಮನ್ನಾರ್ ಕೃಷ್ಣ ಶೆಟ್ಟಿ ಹಾಸ್ಟೆಲ್ ಅಥವಾ MK ಹಾಸ್ಟೆಲ್ನ ಗೋಡೆ ಮೇಲೆ ವಫ್ ಅವರು ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಅಂಟಿಸಿ ಇದು ತಮಗೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. 109 ವರ್ಷಗಳಿಂದಲೂ ಕೂಡ ಇದು ಮನ್ನಾರ್ ಕೃಷ್ಣ ಶೆಟ್ಟಿಯವರು ನಡೆಸ್ಕೊಂಡು ಬರ್ತಿರೋ ಹಾಸ್ಟೆಲ್. ಅವ್ರ ಮಗ ಇವತ್ತು ರಾಮಚಂದ್ರ ಶೆಟ್ಟಿಯವರು ಕೂಡ ಇಲ್ಲಿದ್ದಾರೆ. ಅವರು ಮೊಮ್ಮಗ ಇಲ್ಲೇ ಇದ್ದಾರೆ. ಅವ್ರ ಹೆಸರಿನಲ್ಲಿ ಆಸ್ತಿ ಇದೆ. ಮೈಸೂರಿಗೆ ಯಾರ್ದಾದ್ರು ಹಿನ್ನೆಲೆ ಇದ್ದರೆ ಅದು ಮಹಾರಾಜರ ಹಿನ್ನೆಲೆ ಇದೆ. ಇದಕ್ಕೆ ವಫ್ ಆಗಲಿ ಅಥವಾ ಮುಸಲ್ಮಾನರು ಆರಾಧಿಸುವಂಥ ಹೈದರಾಲಿ ಟಿಪ್ಪು ಸುಲ್ತಾನ್ಗಾಗಲಿ ಯಾವುದೇ ಇಲ್ಲಿನ ಇತಿಹಾಸ ಕುರುಹುಗಳಿಲ್ಲ. ಇಷ್ಟಾಗಿಯೂ ಕೂಡ ಏಕಾಏಕಿ ಬಂದು ಈ ರೀತಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ 2013ರ ವಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನು ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾರದೇ ಕಂಡೋರ್ ಜಮೀನು ಇರ್ಬೋದು, ಅದನ್ನು ತನ್ನ ಮನಸೋ ಇಚ್ಛೆ ಕಬಳಿಸೋದಕ್ಕೆ ವಫ್ ಬೋರ್ಡಿಗೆ ಆಗಿನ UPA ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ತಿದ್ದುಪಡಿಯ ಮುಖಾಂತರವಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇದರಿಂದ ಸ್ವತಃ ಮುಸ್ಲಿಂ ಕಮ್ಯುನಿಟಿಯವರು ಸೇರಿದಂತೆ ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಪ್ರತಿಯೊಬ್ಬರು ಕೂಡ ಸಂಕಷ್ಟಕ್ಕೀಡಾಗಿದ್ದರು. ಕೇರಳದಲ್ಲಿ ಕ್ರಿಶ್ಚಿಯನ್ರ ಆಸ್ತಿಯನ್ನೇ ಹೊಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇತ್ತು. ಹಾಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು 2025ರಲ್ಲಿ ವಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಈ ರೀತಿ ಅವರಿಗೊಂದು ಸ್ವೀಪಿಂಗ್ ಪವರ್ಸ್ ಅಂತ ಏನು ಕೊಟ್ಟಿದ್ರು ಅದನ್ನು ವಾಪಸ್ ತೆಗೆದುಕೊಂಡು ಇದಕ್ಕೆ ಏನೇ ತಕರಾರುಗಳಿದ್ರೂ ಕೂಡ ವಫ್ ಬೋರ್ಡ್ ಎದುರುಗಡೆ ವಫ್ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಆದರೆ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಾಪಿತವಾಗಿರುವಂಥ ಯಾವುದೇ ನ್ಯಾಯಾಲಯದಲ್ಲಿ ಯಾರು ಬೇಕಾದ್ರೂ ಕೂಡ ದಾವೆ ಹೂಡ್ಬೋದು, ನ್ಯಾಯವನ್ನು ಕೇಳ್ಬೋದು. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕಾಯ್ದೆನ ತಂದು ತಿದ್ದುಪಡಿಯಾಗಿ ಅದಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ರಾಷ್ಟ್ರಪತಿಗಳ ಅಂಕಿತದ ನಂತರ. ಹಾಗಾಗಿ ಏಕಾಏಕಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ತಂದು ಇಲ್ಲಿ ಅಂಟಿಸಿದ್ದಾರೆ. ಈ ರೀತಿ ವಫ್ನವರು ಖಾಸಗಿ ಆಸ್ತಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಖಂಡಿತ ನಾವು ಅವಕಾಶ ಮಾಡಿಕೊಡಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ದೇವರಾಜ ಅರಸು ಅಂತ ಹೇಳ್ತಾರೆ. ದೇವರಾಜ ಅರಸು ಏನು ಹೇಳಿದ ಸಿದ್ದರಾಮಯ್ಯನವರೇ? ದೇವರಾಜ ಅರಸು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಅವರು ಉಳುವವನೇ ಭೂಮಿ ಒಡೆಯ ಅಂತಂದರು. ಅನುಭವದಲ್ಲಿ ಯಾರಿದ್ದಾರೆ ಅವರಿಗೆ ಭೂಮಿನ ಕೊಟ್ಟರು. ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದೆಯಲ್ಲ, ಇದಕ್ಕೆ ಉಳುವವನೇ ಭೂಮಿ ಒಡೆಯ ಅನ್ನೋದು ಇದೆಯಲ್ಲ, ಆ ಆ್ಯಕ್ಟ್ ಇದಕ್ಕೆ ಅನ್ವಯ ಆಗೋಲ್ವಾ? ಲಿಮಿಟೇಷನ್ ಆ್ಯಕ್ಟು ಖಾಸಗಿ ಜಮೀನಾದರೆ 12 ವರ್ಷ, ಸರ್ಕಾರಿ ಭೂಮಿ ಆದರೆ 13 ವರ್ಷ. ಗಮನದಲ್ಲಿ ಇದ್ದು ಅನುಭವದಲ್ಲಿ ಇದ್ದರೆ ಅದು ಅವ್ರದ್ದೇ ಆಗುತ್ತೆ ಅನ್ನೋದು ಇದೆ. ಅದು ಇದಕ್ಕೆ ಅನ್ವಯ ಆಗಲ್ವಾ ಸರ್? ಹಾಗೆ ಈ ಭೂಮಿ ಇಷ್ಟು ವರ್ಷದಿಂದಲೂ ಇವ್ರ ಸುಪರ್ದಿನಲ್ಲಿದೆ. ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಯಾರಿಂದಲಾರು ವಫ್ಫಿಗೆ ಅದು ಹೋಗಬೇಕಲ್ಲ, ಯಾರೋ ದಾನ ಕೊಡಬೇಕು, ಬಳುವಳಿಯಾಗಿ ಕೊಡಬೇಕಲ್ವ? ಯಾರು ಕೊಟ್ಟಿದ್ದಾರೆ? ವಫ್ ಅವ್ರು ಏನಾದ್ರೂ ಕೂಡ ಈ ಮನ್ನಾರ್ ಕೃಷ್ಣ ಶೆಟ್ಟಿಯವ್ರಿಗೆ ಏನಾದ್ರು ಹುಟ್ಟಿದಾರ? ಅವ್ರ ಕುಟುಂಬಕ್ಕೆ ಏನಾದ್ರು ಸೇರಿದಾರ? ಮತ್ತು ಹೆಂಗಾಗಿ ಇನ್ಹೆರಿಟ್ ಮಾಡ್ಕೊಳ್ತಿದ್ದಾರೆ? ಅವ್ರ ಕುಟುಂಬಕ್ಕೆ ಸೇರಿದಂದ್ರೆ ಅವ್ರ ಮಗ ಮೊಮ್ಮಗ ಇಲ್ಲೇ ಇದ್ದಾರೆ, ರಾಮಚಂದ್ರ ಶೆಟ್ಟಿ ಇದ್ದಾರೆ, ಅವರಿಗೆ ಸೇರಬೇಕಾದದ್ದು. ಅವರೇ ಈ ಹಾಸ್ಟೆಲ್ನ ಪ್ರೆಸಿಡೆಂಟು ಕೂಡ ಆಗಿದೆ. 109 ವರ್ಷದಿಂದ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ಕೊಟ್ಟು ಇಲ್ಲಿ ತಂಗಕ್ಕೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜನರ ಸೇವೆ ಮಾಡ್ತಾರೆ. ಅಂಥ ಆಸ್ತಿನೂ ಕೂಡ ನೀವು ಕಬಳಿಸೋದಕ್ಕೆ ಅವಕಾಶನ ಮಾಡಿಕೊಡ್ತಿದ್ದಿಲ್ಲ ಸಿದ್ದರಾಮಯ್ಯನವರೇ. ಏನು ಕರ್ನಾಟಕವನ್ನು ನೀವೇನು ತಾಲಿಬಾನಿ ಸರ್ಕಾರವಾಗಿ ರಾಜ್ಯವಾಗಿ ಮಾಡೋಕ್ಕೆ ಹೊರಟಿದ್ದೀರಾ? ಇದಕ್ಕೆ ಖಂಡಿತ ನಾವು ಅವಕಾಶವನ್ನು ಮಾಡಿಕೊಡಲ್ಲ. ಈ ವಫ್ ಏನು ಬಂದು ನೋಟಿಸ್ ಅಂಟಿಸಿದರೆ ಅದನ್ನು ಮಾಧ್ಯಮಗಳ ಸಮ್ಮುಖದಲ್ಲೇ ನಾವು ಹರಿದು ಬಿಸಾಕ್ತೀವಿ. DC ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೊಂದು ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ. ಈ ರೀತಿ ಮೈಸೂರಿನಲ್ಲಿ ಈ ರೀತಿ ನೋಟಿಸ್ ಅಂಟಿಸೋದಕ್ಕೆ ಅವಕಾಶವನ್ನು ನೀವು ಕೂಡ ಮಾಡಿಕೊಡಬಾರ್ದು. ನೀವೇ ಇದರದ್ದು ಹೊಣೆಗಾರರಾಗಿರ್ತೀರಿ ಅಂತ ಹೇಳ್ಬಿಟ್ಟು ನಾನು DC ಅವ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಆಕ್ಚುಲಿ ದರ್ಗಾ ಅಲ್ಲ ಸರ್, ಅದು ಗದ್ದಿಗೆನ ಇವರು ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ದರ್ಗಾ ಅಂತ ಮಾಡ್ಕೊಂಡಿದ್ದಾರೆ. ಅದು ವೀರಶೈವರ ಗದ್ದಿಗೆ ಏನೋ ದರ್ಗಾ ಮಾಡಿದರೆ ಅಲ್ಲ. ಮುಸಲ್ಮಾನರನ್ನ ಕೇಳಲಿಕ್ಕೆ ಬಯಸ್ತೀನಿ, ಅಲ್ಲಾಹುನ ಬಿಟ್ಟರೆ ಯಾರೂ ಕೂಡ ಪೂಜೆಗೆ ಅರ್ಹರಲ್ಲ. ಒಬ್ಬರು ಜಯಂತಿನೂ ಕೂಡ ಮಾಡೋಂಗಿಲ್ಲ, ಬರ್ಡೇ ಆಚರಣೆ ಮಾಡೋಂಗಿಲ್ಲ. ಯಾವ ಸತ್ತ ಫಕೀರನ್ನು ತಗೊಂಬಂದು ಒಂದು ಕಡೆ ಹೂತ್ಬಿಟ್ಟು ಅಲ್ಲೊಂದು ಚಾದರ ಹಾಕ್ಬಿಟ್ಟು ಅಲ್ಲಿ ನೀವು ಅದೊಂದು ದರ್ಗಾ ಮಾಡಿಬಿಡ್ತೀರಿ. ಅಲ್ಲಾಹನ ಬಿಟ್ಟು ಬೇರೆ ಯಾರನ್ನೂ ಪೂಜನೆ ಮಾಡೋಂಗಿಲ್ಲ ಅಂತಂದರೆ ಈ ಧರ್ಮ ವಿರೋಧಿ ಕೆಲಸ ಅಲ್ವ? ನೀವು ಎಲ್ಲ ಕಡೆ ಈ ಕೆಲಸವನ್ನು ಮಾಡ್ತಾರೆ. ಎಲ್ಲಾದ್ರೂ ಭೂಮಿನ ಹೊಡಿಬೇಕು ಅಂತಂದರೆ ಯಾರೊಬ್ಬ ಫಕೀರನ್ನು ತೊಗೊಂಡು ಹೂತು ಹಾಕೋದು, ಅಲ್ಲೊಂದು ದರ್ಗಾ ಮಾಡೋದು, ಆ ಭೂಮಿ ತಮ್ಮದೇ ಅಂತನ್ನೋದು. ಇಲ್ಲಿರುವಂಥದ್ದು ಅದು ಗದ್ದುಗೆ, ಅದು ವೀರಶೈವರಿಗೆ ಸೇರಿದಂಥ ಗದ್ದುಗೆ. ಇದು ಯಾವ ದರ್ಗಾನೂ ಅಲ್ಲ.
ಇದು ಈ ಭೂಮಿ ಈ ಹಾಸ್ಟೆಲ್ ಸೇರಬೇಕಾದದ್ದು ಕೂಡ ಮನ್ನಾರ್ ಕೃಷ್ಣ ಶೆಟ್ಟಿ ಅವರ ಕೃಷ್ಣ ಶೆಟ್ಟಿ ಅವರ ಮೊಮ್ಮಗ ಆಗಿರುವಂಥ ರಾಮಚಂದ್ರ ಶೆಟ್ಟಿ ಅವರಿಗೆ ಸೇರಿದ್ದೆ ಹೊರತು ಅವರ ಕುಟುಂಬಕ್ಕೆ ಯಾವ ವಫ್ನವ್ರಿಗೆ ಹುಟ್ಟಿಲ್ಲ.